ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿಂದು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಸ್ಟಾರ್ಟಿಂಗಿಂದ ಯಾರ್ಯಾರಿಗೆ ಕ್ರೋಶ ಹಾಕಕ್ಕೆ ಬರಲ್ವೋ ಅವರಿಗೆಲ್ಲ ಇದನ್ನು ಬೇಸಿಕ್ಕಿಂದ ನೀವು ಕ್ರೋಶನ ಹಾಕೋ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಇದರಲ್ಲಿ ಒಂದು ಸಿಂಪಲ್ ಆಗಿ ಆರ್ಚನ್ನ ನೀವು ಯಾವ ರೀತಿ ಹಾಕೋಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಯಾವಾಗ ಬೇಕೋ ಆವಾಗ ಈ ವಿಡಿಯೋನ ಪ್ಲೇ ಮಾಡಿ ನೋಡ್ಬೋದು. ಆರ್ಚ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದು ನೀವು ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡೋರಿದ್ದರೆ ಅವ್ರಿಗೆ ಜಸ್ಟ್ ಈ 4 ಮಟೀರಿಯಲ್ ಇದ್ದರೆ ಸಾಕು. ಒಂದು ನೀಡಲ್ ನಂಬರು ನಾನು 10.75 mm ನೀಡಲ್ ತೊಗೊಂಡಿದ್ದೀನಿ. ಆಮೇಲೆ ಕಟ್ಟರು, ಇದು 6 ಎಳೆ ದಾರನ ನಾನು ಮಾಡಿಟ್ಕೊಂಡಿದ್ದೀನಿ. ನೀವು ಕಲಿಯೋಕ್ಕೆ ಯಾವ ಕಲರು ಯಾವುದು ಬೇಕಾದರೂ ದಾರ ಉಪಯೋಗಿಸ್ಕೋಬೋದು. ಈಗ ನಾನು ತೋರಿಸ್ತೀನಿ, ಸ್ಟಾರ್ಟಿಂಗಿಂದ ನೋಡ್ಕೊಳ್ಳಿ, ನಿಮಗೆ ಇದು ಈಸಿ ಆಗುತ್ತೆ. ನಾನು ಮೊದಲಿಗೆ ಕೊನೆಯಲ್ಲಿ 6 ಎಳೆಗೆ ಒಂದು ನಾಟ್ ಹಾಕ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಈ 6 ಎಳೆ ದಾರ ಈ ಲೆಫ್ಟ್ ಸೈಡಲ್ಲಿ ಏನಿದೆಯಲ್ಲ ಇದನ್ನು ಈ ಬೆರಳಿಗೆ ಈ ರೀತಿ ಸುತ್ಕೊಳ್ಳಿ. ಒಂದು 3-4 ರೌಂಡ್ ಸುತ್ಕೊಳ್ಳಿ. ತುಂಬ ಈ ಥರ ಟೈಟ್ ಮಾಡ್ಕೋಬೇಡಿ, ಸ್ವಲ್ಪ ತುಂಬ ಲೂಸ್ ಬಿಟ್ಟರೆ ಮಿಚ್ಕೊಳ್ಳುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಥರ ಜಗ್ಗಿದ್ರೆ ಅದು ಬರೋ ರೀತಿ ಇರಬೇಕು. ಆಮೇಲೆ ಇದನ್ನು ಈ 2 ಫಿಂಗರಿಂದ ಇದನ್ನು ಈ ಕೊನೆ ನಾಟ್ನ ಹಿಡ್ಕೊಳ್ಳಿ. ಈಗ ನೀವು ಸೀರೆ ಮೇಲೆ ಹಾಕಬೇಕಾದ್ರೆ ರೈಟಿಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಈ ಲೇಸ್ ಮೇಲೆ ಹಾಕೋತಾ ಇದ್ದೀನಿ. ಈ ನಾಟ್ ಹಿಡ್ದಿರೋದು ಈ ಫಿಂಗರ್ನ ಈ ಲೇಸ್ ಕೆಳಗಡೆ ಇಟ್ಕೊಳ್ಳಿ. ಆಮೇಲೆ ಒಂದು ಫಿಂಗರು ಇಲ್ಲಿ ಕೆಳಗಡೆ ಹಿಡೀರಿ, ಎರಡನೇ ಇದು ಹೆಬ್ಬೆರಳನ್ನ ಈ ರೀತಿ ಮೇಲೆ ಟೈಟಾಗಿ ಹಿಡ್ಕೊಳ್ಳಿ. ಈಗ ನೀವು ರೈಟ್ ಹ್ಯಾಂಡಲ್ಲಿ ನೀಡಲ್ಲಿ ಹಿಡ್ಕೊಂಡಿರ್ತೀರಲ್ಲ, ಆವಾಗ ಸೀರೆಗೆ ಒಂದು ಈ ರೀತಿ ಸೀರೆ ಮೇಲೆ ಚುಚ್ಕೊಂಡು ನೀಡಲ್ ಮೇಲೆ ಈ ರೀತಿ ದಾರ ಸುತ್ತಕೊಂಡು ಇದನ್ನು ಎಳ್ಕೊಂಬಿಡಿ. ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ನಾನು ಬೇಸಲ್ಲಿ ನಾವು ಯಾವುದಾದ್ರೂ ಒಂದು ಆರ್ಚ್ ಹಾಕೋಬೇಕು ಅಂದರೆ ಬೇಸಿಗೆ ನಾವು ಫಸ್ಟ್ ಚೈನ್ ಹಾಕ್ಕೊಂಡು ಹಾಕೋಬೇಕು. ಆಮೇಲೆ ಅದ್ರಿಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಚ್ ಹಾಕ್ಕೊಳ್ಳೋಕ್ಕೆ ಬರುತ್ತೆ. ಈಗ ಇದು ಲಾಕ್ ಆದಮೇಲೆ ನಾನು 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಗೊತ್ತಾಯ್ತಲ್ಲ ಹೇಗೆ ಹಾಕೋದು ಅಂತ. ಇದನ್ನು ನೀಡಲ್ ಮೇಲೆ ಈ ರೀತಿ ಸುತ್ತಕೊಂಡು ಈ ನೀಡಲ್ ಹಿಂದ್ಗಡೆ ಇರೋ ದಾರದ ಒಳಗಡೆಯಿಂದ ಎಳ್ಕೊಂಡ್ರೆ ಇದು ಒಂದು ಚೈನ್ ಆಗುತ್ತೆ. ನಾನಿಲ್ಲಿ 5 ಚೈನ್ ಹಾಕ್ಕೊಂಡು ಈಗ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಇದು ತುಂಬ ಈ ರೀತಿ ಹಿಂಗೆ ಲೂಸು ಬಿಡಬಾರ್ದು, ಈ ರೀತಿ ಇಲ್ಲಿ ಹಿಂಗೆ ಲೂಸ್ ಬಿಟ್ಟು ಹಾಕ್ಕೋಬಾರ್ದು, ಆಮೇಲೆ ಫುಲ್ಲು ಈ ಥರ ಜಗ್ಗಿಬಿಟ್ಟು ಹಾಕ್ಕೋಬೇಡಿ. ಇಲ್ಲಿ ನೋಡಿ ಈ ರೀತಿ ಇದು ಕರೆಕ್ಟಾಗಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಸೀರೆಗೆ ಬಟ್ಟೆಗೆ ಚುಚ್ಕೊಂಡು ಈ ರೀತಿ ಮತ್ತೆ ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ ಹಾಕೋತಾ ಇದ್ದೀನಿ. ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. 1 2 3 4 5 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತೀನಿ. ನಾನು ಇದೇ ರೀತಿ ಇವತ್ತು 2 ಆರ್ಚ್ ಹೇಳ್ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ಟೋಟಲ್ ಒಂದು 7 ಈ ರೀತಿ ಹಾಕೋತಾ ಇದ್ದೀನಿ ಸೀರೆ, ಅಂದರೆ ಬಟ್ಟೆ ಬೇಸ್ಗೆ. ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ. ತುಂಬ ಈ ಥರನೂ ಆಗಬಾರ್ದು, ಹಿಂಗೆ ತುಂಬ ಬಟ್ಟೆನೂ ಎಳೆದಿರಬಾರ್ದು. ಅಕಸ್ಮಾತ್ ನೀವು ಇದನ್ನು ಹಾಕೋದು ಸೀರೆಗೆ ಎಳೆದ್ಬಿಟ್ಟು ಹಾಕ್ಕೊಂಡ್ರೆ ಸೀರೆ ಮುದ್ದೆ ಬಂದುಬಿಡುತ್ತೆ. ಈಗ ಮತ್ತೆ 1 2 3 4 5. ನಾನು ಹೇಳೋದು ನಿಮ್ಗೆ ಅರ್ಥ ಆಗದೇ ಇದ್ದರೆ ನೀವು ಬೇಕು ಅಂದರೆ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನೋಡಿಕೊಂಡು ನೀವು ಟ್ರೈ ಮಾಡಿ. ಇದು ಬೇಸಿಕ್ನೇ ಹೇಳ್ಕೊಡ್ತಾ ಇರೋದು ನಾನು. ಸ್ಟಾರ್ಟಿಂಗಲ್ಲಿ ಈ ರೀತಿ ಬೇಸಿಕ್ಕಾಗಿ ನೀವು ಹಾಕೋದು ಕಲ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಬೇರೆ ಡಿಸೈನು ಎಲ್ಲ ಬರುತ್ತೆ. 1 2 3 4 5. ಸೀರೆ ದೊಡ್ಡದು ಇರೋದ್ರಿಂದ ನಿಮಗೆ ಆ ಸೀರೆ ಫುಲ್ಲು ನೀವು ಬೇಸಲ್ಲಿ ಇದೇ ರೀತಿ ಹಾಕೋಬೇಕಾಗುತ್ತೆ. ಅದಕ್ಕೇನು ಕೌಂಟ್ ಬೇಕಾಗಿಲ್ಲ. ನಾನು 2 ಆರ್ಚ್ ಕರೆಕ್ಟಾಗಿ ಇಲ್ಲಿ ಬರಲಿ ಅಂತ ಒಂದು 7 ಸರ್ತಿ ಈ ರೀತಿ ಹಾಕೋತಾ ಇದ್ದೀನಿ. ಈಗ ಟೋಟಲ್ 5 ನಾನು ಇನ್ನೂ 2 ಹಾಕ್ಕೊಂಡು ಈ ಫಸ್ಟ್ ಸ್ಟೆಪ್ ಮುಗಿಸ್ತೀನಿ. ನೋಡಿ ಇದು ಈ ರೀತಿ ಆಯಿತು. ಇನ್ನು 1 2 3 3 4 5. ಇಲ್ಲಿ ನೀವು ಒಂದೇಳೆ ನೀವು ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ಹಿಂಗೆ ಈ ರೈಟಿಂದ ಬಂದು ಲೆಫ್ಟಲ್ಲೇ ಹಾಕ್ಕೊಳ್ಳಿ.
ಇಲ್ಲ ನಾವು ಇಲ್ಲಿಂದ ಎಂಡ್ ಮಾಡಿಬಿಟ್ಟು ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀವು ಸೀರೆನ ಸ್ಟ್ರೇಟ್ ಇಟ್ಕೊಂಡೇ ಹಾಕೋಬೇಕಾಗುತ್ತೆ. ಈ ರೀತಿ ಸೀರೆ ಪಲ್ಲು ಮೇಲೆ ಅಂದರೆ ರೈಟಿಂದನೇ ಹಾಕ್ಕೊಂಡು ಮತ್ತೆ ರೈಟಿಂದನೇ ಹಾಕೋಬೋದು. ಇಲ್ಲ ನಾವು ಇಲ್ಲಿಂದ ಬಂದು ಇಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ಇಲ್ಲೇ ತಿರುಗಿಸ್ಕೊಂಡು ಈ ರೀತಿ ನಾನು ತಿರುಗಿಸ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಬಟ್ಟೆನ ತಿರುಗಿಸ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಈಗ ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಮಾಡೋದಾದರೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಸೀರೆನ ಉಲ್ಟಾ ಇಟ್ಕೋಬೇಕು. ಅಂದರೆ ನೀವು ಎಷ್ಟು ಸ್ಟೆಪ್ ಹಾಕೋತೀರೋ ಅದ್ರ ಮೇಲೆ ಇದು ಕೌಂಟ್ ಆಗುತ್ತೆ. ಈ ರೀತಿ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಇದು ಒಂದು ಚೈನ್ ಹಾಕ್ಕೊಂಡು ಈ 5 ಚೈನ್ ಹಾಕ್ಕೊಂಡಿದ್ದೀನಲ್ಲ ಇದ್ರ ಒಳಗಡೆ ನಾನು ಒಂದು 2 ಸರ್ತಿ ಇಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಆರ್ಚ್ನ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೀವು ಡಬಲ್ ಕ್ರೋಶ ಹಾಕೋತಿದ್ರೆ ನೀಡಲ್ ಮೇಲೆ 1 ಸರ್ತಿ ಸುತ್ಕೋಬೇಕು. ತ್ರಿಬಲ್ ಕ್ರೋಶ ಅಂದರೆ ಈ ರೀತಿ 2 ಸುತ್ಕೋಬೇಕಾಗುತ್ತೆ. ನಾನೀಗ ಸ್ಟಾರ್ಟಿಂಗಲ್ಲಿ ಬೇಸಿಕ್ಕಾಗಿ ಎಲ್ರಿಗೂ ಗೊತ್ತಾಗಲಿ ಅಂತ ಡಬಲ್ ಕ್ರೋಶನೇ ಹಾಕೋತಾ ಇದ್ದೀನಿ. ಈ ರೀತಿ ನೀಡಲ್ ಮೇಲೆ ಹಾಕ್ಕೊಂಡು ಈ ಸೆಕೆಂಡ್ 5 ಚೈನ್ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಮತ್ತೆ ದಾರ ತಗೊಂಡು ಬಂದು 2ರಲ್ಲಿ 1 ಸರ್ತಿ 2ರಲ್ಲಿ 1 ಸರ್ತಿ ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶನ ಹಾಕ್ಕೊಂಡೆ. ಇದು 2ನೇದ್ದು. ನೀವು ಈ ಕಂಬ ಹಾಕ್ಕೋಬೇಕಾದ್ರೆ ಒಂದೇ ಸೈಜ್ ಹಾಕ್ಕೊಳ್ಳಿ. ಒಂದು ತುಂಬ ಎಳೆದು ಬಿಟ್ಟು ಹಾಕ್ಕೊಳ್ಳೋದು, ಒಂದು ತುಂಬ ಲೂಸ್ ಬಿಟ್ಟು ಹಾಕ್ಕೊಳ್ಳೋದು ಮಾಡಬೇಡಿ. ಆವಾಗ ಆರ್ಚ್ ಕರೆಕ್ಟಾಗಿ ಬರಲ್ಲ. ನಿಮ್ಗೆ ಆರ್ಚ್ ಒಂದೇ ಥರ ನೀಟಾಗಿ ಬರಬೇಕು ಅಂದರೆ ನೀವು ಇಲ್ಲಿ ಹಾಕೋಬೇಕಾದ್ರೆ ಅದನ್ನು ನೀಟಾಗಿ ಹಾಕೋಬೇಕು. ನೋಡಿ ನಂದು ಇದು ಡಬಲ್ ಕ್ರೋಶ 3 ಒಂದೇ ಸೈಜಲ್ಲಿ ಇದೆ. ನಾನಿಲ್ಲಿ ಟೋಟಲ್ ಈ 5 ಚೈನ್ ಒಳಗಡೆ ಡಬಲ್ ಕ್ರೋಶನ ಈ 5 ಚೈನ್ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಅದರಲ್ಲಿ ಡಬಲ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಗ ಇದೆ ಅಂದರೆ ನೀವು 12 ಅಂದರೆ 12 ಹಾಕ್ಕೊಳ್ಳಿ. ಅಂದರೆ 5 ಚೈನ್ ಹಾಕ್ಕೊಂಡಲ್ಲಿ ನಾನು ಪ್ರತಿ ಸರ್ತಿ 12 ಕಂಬನ ಅದರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ನಮಗೆ 10 ಸಾಕು ಅನ್ನೋರು 10 ಹಾಕ್ಕೋಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಕೆಲವು ಸರಿ ಲೂಸ್ ಆಗುತ್ತೆ, ಕೆಲವು ಸರಿ ಇನ್ನೂ ಅಲ್ಲಿ ಹಾಕಬೇಕು ಅನಿಸಿದರೆ ನೀವು ಅಲ್ಲಿ ಇನ್ನೂ 2 ಕಂಬನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಟೋಟಲ್ ಈಗ 9 ಕಂಬ ಆಯಿತು. ನಾನು ಇನ್ನೂ 3 ಕಂಬನ ಹಾಕೋಬೇಕು. ಈ ಕೈ ಸುತ್ಕೊಂಡಿರೋ ದಾರ ಏನಾದ್ರು ಸ್ವಲ್ಪ ಲೂಸ್ ಬಿಟ್ಟರೆ ಈ ರೀತಿ ಆಗುತ್ತೆ. ಅದಕ್ಕೆ ಅದನ್ನು ಸರಿಯಾಗಿ ಸುತ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಸರ್ತಿ ಹಾಕಿದ್ರೂ ಅದು ಹಂಗೆ ಆಗ್ತಾಯಿದೆ. ಇದು 10ನೇದು ಡಬಲ್ ಕಂಬ ಹಾಕ್ಕೊಂಡ್ವಿ. ಹನ್ನೊಂದು, 12 ನೋಡಿ ಇದು ಆರ್ಚ್ ಎಷ್ಟು ನೀಟಾಗಿ ಬಂತು. ಈಗ ಇದನ್ನು ನಾನು ಈ ಮತ್ತೆ 3rd ಲೈನಲ್ಲಿ 5 ಚೈನ್ ಇದೆಯಲ್ಲ ಅಲ್ಲಿ ಇದನ್ನು ಒಂದು ಸರ್ತಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಅದರ ಪಕ್ಕನೇ ಇನ್ನೊಂದು ಲಾಕ್ ಮಾಡಿ ಈಗ ಸೆಕೆಂಡ್ ಆರ್ಚ್ನ ಹಾಕೋತಾ ಇದ್ದೀನಿ. ಒಂದು, 2, 3, 4. ನೀವು ಇದೇ ರೀತಿ ಆರ್ಚ್ನ ಸರಿಯಾಗಿ ನೋಡ್ಕೊಂಡು ಹಾಕೊಂಡ್ರೆ ಆರ್ಚ್ ನೀಟಾಗಿ ಬರುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನನಗೆ ಕೇಳ್ಬೋದು. ಇಲ್ಲ ನಿಮಗೆ ಈ ಡಿಸೈನ್ ನನಗೆ ಬೇಕಾಗಿದೆ ಮಾಡಿ ಹಾಕಿ ತೋರಿಸಿ ಅಂತ ಹೇಳಿದ್ರು ನಾನು ಆ ಡಿಸೈನ್ನ ನಿಮಗೆ ಹಾಕಿ ತೋರಿಸ್ತೀನಂತೆ. ನೀವು ಮೊದಲಿಗೆ ಕಲಿಬೇಕಾದ್ರೆ ಬೀಡ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿ ಥ್ರೆಡ್ಡಿಂದನೇ ಸಿಂಪಲಾಗಿ ಹಾಕೋದನ್ನು ಕಲ್ಕೊಳ್ಳಿ. ಆಮೇಲೆ ಬೀಡ್ಸ್ ಬೇಕು ಅಂದರೆ ಮಧ್ಯೆ ಮಧ್ಯೆ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಕೊಂಡು ಹಾಕೊಂಡು ಹೋಗ್ಬೋದು. ಸೀರೆ ಕುಚ್ಚು ನಾನು ದುಡ್ಡು ಕೊಟ್ಟು ಹಾಕೋಕ್ಕಿಂತ ನಾವೇ ಮನೇಲಿ ಈ ರೀತಿ ನಮ್ಮ ಸೀರೆಗೆ ಹಾಕಿದರೆ ಎಷ್ಟು ಖುಷಿ ಇರುತ್ತೆ. ಅದಕ್ಕೆ ನೀವು ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನಾನು ಇಲ್ಲಿ ಟೋಟಲ್ ಮತ್ತೆ 10 ಆಯ್ತಲ್ವಾ. ನೀವು ಪ್ರತಿ ಒಂದು ಆರ್ಚ್ಗೂ ಸೇಮ್ ಕೌಂಟು ಮಾಡ್ಕೊಂಡೆ ಹಾಕೋಬೇಕು. ಒಂದು ಕಡೆ 10, ಒಂದು ಕಡೆ 12, ಒಂದು ಕಡೆ 14 ಈ ರೀತಿ ಮಾಡ್ಕೊಂಡು ಹೋಗ್ಬಾರ್ದು. ಪ್ರತಿ ಆರ್ಚ್ಗೂ ನೀವು ಎಷ್ಟು ಹಾಕೋತೀರೋ ಅದನ್ನೇ ಸೇಮ್ ಎಲ್ಲ ಕಡೆನೂ ಸೇಮ್ ಇಟ್ಕೊಳ್ಳಿ. ಆವಾಗ ಅದು ಆರ್ಚ್ ಕರೆಕ್ಟಾಗಿ ಬರುತ್ತೆ.
ನೋಡಿ ಈಗ ನಿಮ್ಗೆ ಐಡಿಯಾ ಬರ್ತಲ್ಲ, ನಾವು ಈ ರೀತಿ ಆರ್ಚ್ ಹಾಕೋದ್ರಿಂದ ಎಲ್ಲಿ ಮೇಲಿಂದು ಎಷ್ಟು ಹಾಕೋಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಇದು ಲಾಸ್ಟ್ವನ್ನು ನಾನು ಹಾಕೋತಾ ಇದ್ದೀನಿ. ನಿಮ್ಗೆ ಯಾರಿಗೆ ಕ್ರೋಶ ಬೇಸಿಕ್ಕಿಂದ ನಮ್ಗೆ ಅದರದ್ದು ಗಂಧ ಗಾಳಿನೂ ಗೊತ್ತೇ ಇದ್ದರೂ ಈ ವಿಡಿಯೋ ನೋಡಿಬಿಟ್ಟು ನೀವು ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಏನು ತುಂಬ ಕಷ್ಟದೇನಿಲ್ಲ. ನಿಮಗೆ ಈ ಥರ ಒಂದು 10.7 mm ಒಂದು ನೀಡಲು, ಆಮೇಲೆ ಆರಳೆ ದಾರ, ನೀವು ಯಾವುದಾದ್ರು ಒಂದು ಕಲರ್ ಕಲ್ಕೋಬೇಕಾದ್ರೆ ಒಂದು ಕಲರ್ ಥ್ರೆಡ್ನ ತೊಗೊಂಡು ಬಂದುಬಿಟ್ಟು ಬಟ್ಟೆ ಮನೇಲಿ ಎಲ್ಲರ ಮನೇಲಿ ಯಾವುದಾದ್ರು ಒಂದು ಹಳೆ ಬಟ್ಟೆ ಇದೇ ಇರುತ್ತೆ, ಇಲ್ಲ ಹಳೆ ಸೀರೆ ಇದೆ, ಸೀರೆದು ಪಿಕೋ ಮಾಡಿಸಿದ್ದು ಸೀರೆ ಇರುತ್ತಲ್ಲ, ಅದಕ್ಕೆ ನೀವು ಟ್ರೈ ಮಾಡ್ಬೋದು. ಇಲ್ಲ ಯಾರಿಗಾದರೂ ನಿಮ್ಮ ಫ್ರೆಂಡ್ಸಿಗೆ ಕೇಳಿ ಹಾಕೊಡ್ತೀನಿ ಕೊಡಿ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸೀರೆನ ಇಸ್ಕೊಂಡು ಟ್ರೈ ಮಾಡಿ. ಅದರಲ್ಲಿ ಏನೂ ಕಷ್ಟದ್ದೇನಿಲ್ಲ. ನೀವು ಸ್ಟಾರ್ಟಿಂಗ್ ನಾನು ಇದೇ ರೀತಿ ಮೊದಲು ನಂದು ಯಾವುದಾದ್ರೂ ಹಳೆ ಬಟ್ಟೆ ಮೇಲೆ ಈ ಥರ ಲೇಸ್ ತೊಗೊಂಡ್ಬಿಟ್ಟೆ ಕಲ್ಕೊಂಡಿದ್ದು. ಇಲ್ಲಿ ಇನ್ನೂ ಒಂದು ಕಂಬ ಹಾಕ್ಕೋಬೇಕು. ಅದೇ ಒಂದು ಕಂಬ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ಆರ್ಚ್ ಡಿಸೈನ್ ಬೇರೆ ಕಾಣಿಸುತ್ತೆ, ಅದಕ್ಕೆ ನಾನು ಕೌಂಟ್ ಮಾಡೇ ಹಾಕೋತಾ ಇರೋದು. ಇದು ಈ ರೀತಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದು ಬಟ್ಟೆ ಮೇಲೆ ಲಾಕ್ ಆಗಿದೆಯಲ್ಲ ಅದ್ರ ಮಧ್ಯೆ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೋತೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಇದು ಎಂಡ್ ಮಾಡಬೇಕಾದ್ರೆ ಇದು ಎಕ್ಸ್ಟ್ರಾ ಥ್ರೆಡ್ನ ತಕ್ಕೊಂಡು ಇದು ಈ ನೀಡಲ್ ಮೇಲೆ ದಾರ ಇದೆಯಲ್ಲ ಇದಿಷ್ಟು ಬಿಟ್ಟಿದ್ದೀನಿ, ಇದನ್ನು ಈ ರೀತಿ ಎಳ್ಕೊಂಡು ಬಿಡಬೇಕು. ಆವಾಗ ಇದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಇದನ್ನು ಎಲ್ಲ ಸೇರಿಬಿಟ್ಟು ಒಂದು ಸರ್ತಿ ಈ ರೀತಿ ನಾಟ್ ಹಾಕ್ಕೊಂಬಿಡಿ, ಅದು ಬಿಚ್ಕೊಳ್ಳಲ್ಲ. ನೋಡಿ ಈ ರೀತಿ ಆದಮೇಲೆ ಇದು ಎಕ್ಸ್ಟ್ರಾನ ನೀವು ಸೀರೆ ಹಿಂದ್ಗಡೆ ಯಾವ್ದು ಬರುತ್ತೋ ಅಲ್ಲಿ ಈ ರೀತಿ ಗಮ್ ಹಚ್ಕೊಂಡು ಇಟ್ಕೋಬೇಕಾಗುತ್ತೆ. ನೋಡಿ ಇದು ಸ್ಟ್ರೇಟು, ಇದು ಸ್ಟ್ರೇಟ್ ಆಗಿರೋದು, ಇದು ಉಲ್ಟಾ. ಇದು ಸೀರೆ ಹಿಂದ್ಗಡೆ ಈ ರೀತಿ ಬರುತ್ತೆ, ಮುಂದ್ಗಡೆ ಈ ರೀತಿ ಬರುತ್ತೆ. ಅದಕ್ಕೆ ನೀವು ನೋಡಿಕೊಂಡು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಫಸ್ಟ್ ಬೇಸ್ ಏನು ನಾವು ರೈಟಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಆವಾಗ ನೀವು ಅದನ್ನು ಲೆಫ್ಟಿಂದ ಮಾಡ್ಕೊಳ್ಳಿ. ಸೀರೆ ಹಾಗೆ ತಿರುಗಿಸ್ಕೊಂಡು ಆರ್ಚ್ ಹಾಕ್ಕೊಂಡು ಬಂದರೆ ಅದು ಸೀರೆ ಸ್ಟ್ರೇಟ್ ಆಗುತ್ತೆ, ಆವಾಗ ನಿಮಗೆ ಈ ಡಿಸೈನ್ ಸ್ಟ್ರೇಟ್ ಬರುತ್ತೆ. ನಾನು ಇದನ್ನು ಸ್ಟಾರ್ಟಿಂಗಲ್ಲಿ ನಿಮಗೆ ಆ ರೀತಿ ತೋರಿಸಿದ್ನಲ್ಲ ಅದಕ್ಕೆ ಇದು ನಾಟ್ ಇಲ್ಲಿ ಬಂದಿದೆ. ಇದು ನೀವು ಕರೆಕ್ಟಾಗಿ ನೋಡಿಕೊಂಡು ಸ್ಟಾರ್ಟಿಂಗಿಂದ ಹಾಕಿದರೆ ಇದು ಹಿಂದ್ಗಡೆನೇ ಹೋಗುತ್ತೆ. ನೋಡಿ ಇದು ಉಲ್ಟಾ ಇರೋದು, ಇದು ಸ್ಟ್ರೇಟ್ ಆಗಿರೋದು. ನೀವು ಇಲ್ಲಿ ಒಂದೊಂದು ಕುಚ್ಚನ್ನ ನಿಮ್ಗೆ ಇನ್ನೊಂದು ಕಲರ್ದು ಕುಚ್ಚು ಇಲ್ಲೊಂದು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಲ್ಲಿ ಕುಚ್ಚು ಹಾಕೊಂಡ್ಬಿಟ್ರೆ ಇದು ಇನ್ನು ನೀಟಾಗಿ ಬರುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.